ಹಲೋ, ವೆಲ್ಕಮ್ ಬ್ಯಾಕ್ ಟು ಚಾನಲ್ ಯೂರೋ ಸಂಚಾರಿ. ನಾವೆಲ್ಲ ಆರಾಮಾಗಿದ್ದೀವಿ, ನೀವು ಎಲ್ಲ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀವಿ. ಸೊ ಇವತ್ತಿನ ಸ್ಪೆಷಲ್ ಬಂದ್ಬಿಟ್ಟು ಹೆಲ್ತಿ ಫುಡ್ ಬಸ್ಸಾರು. ಎಸ್, ನಮ್ಮ ಅತ್ತೆ ಸೈಡ್ ಮಾಡೋ ಅಂಥದ್ದು ಬಸ್ಸಾರು. ಹೆಂಗ್ ಮಾಡೋದು, ಏನು, ಹೆಂಗೆ, ಆಮೇಲೆ ಮುದ್ದೆ ಮಾಡೋದು ಕೂಡ ತೋರಿಸ್ಕೊಡ್ತೀವಿ. ಎಷ್ಟು ಸಿಂಪಲ್ ಆಗಿ ಗಂಟು ಹಾಕ್ದಿರಂಗೆ ಮಾಡೋದು ಅಂತ ತುಂಬ ಜನಕ್ಕೆ ಗೊತ್ತಿರುತ್ತೆ. ಬಟ್ ಗೊತ್ತಿಲ್ಲದಿರೋರಿಗೆ ಇದು ಹೆಲ್ಪ್ ಆಗಲಿ ಅಂತ ತೋರಿಸ್ಕೊಡ್ತಾ ಇರೋದು. ಬಟ್ ನಮ್ಮ ಅತ್ತೆ ಮಾಡೋದು ತುಂಬಾನೇ ಟೇಸ್ಟಿಯಾಗಿ ಚೆನ್ನಾಗೇ ಇರುತ್ತೆ. ಸೊ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ವಿಡಿಯೋ ಫುಲ್ ಎಂಡ್ ತನಕ ಟ್ರೈ ಮಾಡಿ ಹೆಂಗಿರುತ್ತೆ ಅಂತ ಹೇಳಿ. ಏನೇನ್ ರೆಡಿ ಮಾಡ್ಕೊಂಡಿದೀರ ಅತ್ತೆ? ಬಸ್ಸಾರಿಗೆ ಸಬ್ಸಿಗೆ ಸೊಪ್ಪು, ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ರುಬ್ಬಕ್ಕೆ ಇಷ್ಟೆಲ್ಲ ಹುರ್ಕೋಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಹುರ್ಕೋಬೇಕು. ಒಗ್ಗರಣೆಗೆ ಈರುಳ್ಳಿ ರುಬ್ಬಕ್ಕೆ ಹಾಕಬೇಕು. ಈಗ ಕೊತ್ತಂಬರಿ ಸೊಪ್ಪು ಒಂದೇ ಹಾಕಿರೋದು. ಇವೆಲ್ಲ ಹುರ್ಕೊಂಡು ರುಬ್ಬಕ್ಕೆ ಹಾಕಬೇಕು. ಇದು ಸೊಪ್ಪಿದು ಹೆಚ್ಚುತ್ತಾ ಇದ್ದೀನಿ. ಒಲೆ ಮೇಲೆ ನೀರಿಟ್ಟಿದ್ದೀನಿ ಬಸ್ಸಾರಿಗೆ. ನೀರ್ ಕುದಿಯಕ್ಕೆ ಇಟ್ಟಿದ್ದೀರಾ? ನೀರ್ ಮಾಡಕ್ ಇಟ್ಟಿನಿ. ಅದ್ರಾಗ ಅಲಸಂದೆ ಕಾಳು ಹಾಕಿದ್ದೀನಿ. ಸ್ವಲ್ಪ ಬೇಗ ಬೇಲಿ ಅಂತ ಅಲಸಂದೆ ಕಾಳು, ಹೆಸರು ಕಾಳು, ತೊಗರಿಬೇಳೆ 3 ಹಾಕಬೇಕು. ಅದು ಮಡಕೆ ಹೆಸರು ಕಾಳು, ತೊಗರಿಬೇಳೆ, ಅಲಸಂದೆ ಕಾಳು ಓಕೆ ಓಕೆ ಇಷ್ಟು ಹಾಕ್ಬೇಕು. ಈಗ ಇದು ಮಡಕೆ ಹೆಸರು ಅಂತ ಇದು. ಹೌದಾ? ಹೆಸರು ಕಾಳಲ್ಲಿ ಇನ್ನೊಂದ್ ತರದ್ ಬರುತ್ತೆ ಮಡಕೆ ಹೆಸರು ಅಂತ. ಹೆಸರು ಕಾಳು ಹಸಿರು ಬರುತ್ತೆ, ಇದು ಬ್ರೌನ್ ಕಲರ್ ಬರುತ್ತೆ. ಹೆಸರು ಕಾಳಿಗಿನ ಸ್ವಲ್ಪ ಒಳ್ಳೇದಿದು. ಸೊ 4 ಜನಕ್ಕೆ ಇಷ್ಟು ಹಾಕಿ ಒಂದೊಂದ್ ಇಡಿ ಹಾಕಿದೀನಿ. ತೊಗರಿಬೇಳೆ ಒಂದ್ ಇಡಿ ಹಾಕಿದೀನಿ, ಮಡಕೆ ಹೆಸರು ಒಂದ್ ಇಡಿ ಹಾಕಿದೀನಿ, ಇದು ಒಂದ್ ಇಡಿ ಹಾಕಿದೀನಿ, ಇನ್ನೊಂದ್ ಇಡಿ ಹಾಕಿದೀನಿ, 3 ಇಡಿ ಹಾಕಿದೀನಿ. ಇದು ಸೊಪ್ಪು ಹೆಚ್ಕೋಬೇಕು. ಈಗ ಅದ ಹೆಸರು ಕುದಿಯೋ ಅಷ್ಟೊತ್ತಿಗೆ, ಇದು ಒಲೆ ಮೇಲೆ ನೀರು ಕುದಿಯೋ ಅಷ್ಟೊತ್ತಿಗೆ ಸೊಪ್ಪು ಹೆಚ್ಕೊಂಡು. ಸೊ ನೋಡಿದ್ರ ಇದೆಷ್ಟು ಹೆಲ್ತಿ ಇದೆ. ಆಲ್ರೆಡಿ ಎಷ್ಟೊಂದು ಕಾಳುಗಳೆಲ್ಲ ಮಿಕ್ಸ್ ಮಾಡಿ ಹಾಕ್ತಾ ಇರೋದು. ಆಮೇಲೆ ಏನು ಎಣ್ಣೆನೂ ಇರಲ್ಲ. ಕುದಿಯೋ ನೀರಲ್ಲಿ ಅದನ್ನ ಕುದಿಸಿ ಅದ್ರ ಜೊತೆ ಸಬ್ಸಿಗೆ ಸೊಪ್ಪು ಎಲ್ಲ ಹಾಕ್ತಿವಿ. ಆಮೇಲೆ ಇದನ್ನ ತಿನ್ನೋದು ಕೂಡ ನಾವು ಮುದ್ದೆ ಜೊತೆ. ಸೊ ಎಷ್ಟು ಹೆಲ್ತಿ ಫುಡ್, ಆಮೇಲೆ ಎಷ್ಟು ಸಿಂಪಲ್ ಆಗಿದೆ. ಸೊ ನೀವು ಟ್ರೈ ಮಾಡಿ ನೋಡಿ ಹೆಂಗ್ ಅನ್ಸುತ್ತೆ ಅಂತ. ಇದು ಬಂದ್ಬಿಟ್ಟು ಶಿವಮೊಗ್ಗ ಸೈಡ್ ಅಲ್ವಾ ಬಸ್ಸಾರು? ಮಾಡ್ತಾರೆ. ಅಂದ್ರೆ ನಮ್ದು ಮೈಸೂರು ಡಿಸ್ಟಿಕ್, ಬೆಂಗಳೂರಲ್ಲಿ, ಮೈಸೂರು ಕಡೆ ಎಲ್ಲ, ಮಂಡ್ಯ ಡಿಸ್ಟಿಕ್ ಎಲ್ಲ ಉಪ್ಸಾರು ಅಂತಾರೆ. ನಾವೆಲ್ಲ ಬಸ್ಸಾರು ಅಂತೀವಿ. ಅವರು ಖಾರ ರುಬ್ಬಿ, ಖಾರ ಊಟ ಮಾಡ್ಬೇಕಾದ್ರೆ ಖಾರ ಕೈ ಆಡ್ಕೊಂತಾರೆ. ನಾವು ರುಬ್ಬಿಟ್ಟು ಕೈ ಆಡ್ತೀವಿ. ಬಸ್ಬಿಟ್ಟು ಕಾಳು ಒಗ್ಗರಣೆ ಮಾಡ್ಕೊಂತೀವಿ. ಅವ್ರ ಹಂಗೆ ಖಾರ ಉಪ್ಸಾರಿ ಖಾರ ಅಂತ ಮಾಡ್ತಾರೆ. ನಾವು ಹಂಗಲ್ಲ, ನಾವ್ ಈ ತರ ರುಬ್ತೀವಿ ಎಲ್ಲಾರು ಹುಡ್ಕೊಂಡು. ನಮ್ ಸೈಡ್ ದಾವಣಗೆರೆ ಸೈಡ್ ಸ್ವಲ್ಪ ಡಿಫ್ರೆಂಟ್ ಉದಕ ಅಂತ ಮಾಡ್ತಾರೆ. ಅದು ಒಂದ್ಸಲ ಮಾಡಿ ತೋರಿಸ್ತೀನಿ. ಇದು ಅಂದ್ರೆ ನಮ್ದು ಉದ್ಕ ಬೇರೆ ತರ ಇರುತ್ತೆ. ಅದಕ್ಕೆ ಮುಳುಗಾಯಿ ಹಾಕಿ ಬೆಂಡೆಕಾಯಿ ಹಾಕಿ ಕಿವುಚ್ತಾರೆ. ಆಮೇಲೆ ಹೀರೆಕಾಯಿ ಇಲ್ಲದೆ ಇದು ಮಾಡಲ್ಲ. ಹೀರೆಕಾಯಿ ಹಾಕ್ತಾರೆ ಕಾಳು, ಹೀರೆಕಾಯಿ ಇಲ್ಲದೆ ಮಾಡಲ್ಲ. ಆಮೇಲೆ 2 ಸಾರ್ ಆಗುತ್ತೆ ಅಲ್ಲಿ. ಉದಕ ಕಟ್ ಅಂತ ಬೇರೆ, ಇದು ಬಸ್ದಿ ಬೇರೆ ಅಂತ. ಸೊ ಉದಕ ಮುದ್ದೆ, ಉದಕ ಅಂತ ಅಂತೀವಲ್ಲಿ. ಅದನ್ನ ಒಂದ್ಸಲ ಮಾಡ್ತೀವಿ. ಅದನ್ನ ಮಾಡ್ತಾರೆ, ನಾವು ಮಾಡಲ್ಲ. ನಾವು ಬಸ್ಸಾರು ಒಂದೇ ಮಾಡೋದು. ಕಿವುಚಸ್ರು ನಮ್ಮ ಅಮ್ಮಾರ್ ಮಾಡ್ತಿದ್ರು ಅಷ್ಟೇ, ನಾವೇನಂತ ಮಾಡಿಲ್ಲ ಅದನ್ನ. ಈ ತರ ನೀರ್ ಕುದಿಬೇಕಾರೆ ಇದು ಹಾಕರಿ. ಸೊ ಒಂದ್ 80% ಮೆತ್ತಗಾಗಿದ್ರೆ ಸಾಕಲ್ಲ. ಆಮೇಲೆ ಉಪ್ಪು ಹಾಕೋದಿದ್ರಲ್ಲಿ ಕಾಳಿಗೆ ಉಪ್ಪು ಹಾಕ್ಬೇಕಲ್ವಾ. ಇದೊಂದ್ ಸ್ವಲ್ಪ ಮೆತ್ತಗಾದ್ಮೇಲೆ ಸಬ್ಸಿಗೆ ಸೊಪ್ಪು ಹಾಕಿ ಹಾಕ್ಬೇಕು. ಇವಾಗ ಉಪ್ಪು ಹಾಕ್ತೀರಾ? ಇಲ್ಲ, ಸೊಪ್ಪು ಹಾಕ್ಬೇಕಾದ್ರೆ ಉಪ್ಪು ಹಾಕ್ತೀನಿ. ಕಾಳು ಅರ್ಧ ಬೇಯಿತಲ್ಲ, ಅವಾಗ ಸೊಪ್ಪು ಹಾಕ್ತೀನಲ್ಲ, ಅವಾಗ ಉಪ್ಪು ಹಾಕ್ತೀನಿ. ಓಕೆ. ಆಮೇಲೆ ಇವತ್ತು ಮುದ್ದೆನೂ ಮಾಡೋದು ಹೇಳ್ಕೊಡ್ತೀವಿ. ಗಂಟು ಹಾಕ್ದಿರಂಗೆ ಹೆಂಗೆ ಮುದ್ದೆ ಮತ್ತೆ ಫುಲ್ ಎಕ್ಸ್ಪರ್ಟ್ ಅದ್ರಲ್ಲಿ. ಸೊ ಅದನ್ನು ತೋರ್ಸ್ಕೊಡ್ತೀವಿ ನಿಮ್ಗೆ. ಹುರ್ಕೊಳಕ್ ಸ್ಟಾರ್ಟ್ ಆಯ್ತಾ? ಅದೇ ಅವಾಗಲೇ ಹೆಚ್ಕೊಂಡಿದ್ನಲ್ಲ, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇದಾಯ್ತಾ. ಸೊ ನಾವು ರುಬ್ಬಕ್ಕೆ ಹಾಕ್ಬೇಕಾಗಿದ್ದೆಲ್ಲ ಐಟಮ್ಸ್ ಹಾಕಾಯ್ತು. ಜೀರಿಗೆ ಪೌಡರು, ಧನಿಯಾ ಪೌಡರು. ನಮ್ದು ಇಂಡಿಯನ್ ಜುಗಾಡಿ ಯಾವ್ಯಾವ ಡಬ್ಬಿ ಖಾಲಿ ಆಗುತ್ತೆ, ಇದು ಜಾಮ್ದ್ ಅನ್ಸುತ್ತೆ ಡಬ್ಬಿ, ಅದು ಖಾಲಿ ಆದ್ಮೇಲೆ ತೊಳೆದು ಅದಕ್ಕೆ ಹಾಕಿತ್ತು. ಧನಿಯಾ ಪೌಡ್ರು, ಧನಿಯಾ ಪೌಡ್ರ್ ಇದು 2 ಸ್ಪೂನ್ ಹಾಕ್ತಾ ಇದೀನಿ. ಇದು ಸಣ್ಣದು ಸ್ಪೂನು, ಅದಕ್ಕೆ 2 ಸ್ಪೂನ್ ಹಾಕ್ತೀನಿ.
ಇದೆ ಜೀರಿಗೆ ಪುಡಿ. ಜೀರಿಗೆ ಪುಡಿ 1 ಸ್ಪೂನ್ ಜೀರಿಗೆ. ಓಕೆ. ಇದು ತುಂಬಾ ಸಣ್ಣದು ಐಸ್ ಕ್ರೀಮ್ ಸ್ಪೂನ್ ಕೊಡ್ತಾರಲ್ಲ ಆ ತರದ್ದು. ಸೊ ನೀವು ಟೀ ಸ್ಪೂನ್ ಯೂಸ್ ಮಾಡ್ಕೊಂಡು ಹಾಕ್ಬೋದು. ಅವಾಗ ಒಂದೊಂದ್ ಸ್ಪೂನ್ ಹಾಕಿದ್ರೆ ಆಗುತ್ತೆ. 1 ಸ್ಪೂನ್. ಅತ್ತೆ ಹುಣ್ಸೆಹಣ್ಣು ತೊಳೆದು ಆಮೇಲೆ ನೆನೆ ಇಟ್ಟಿದಾರೆ. ಅವರು ಹುಣ್ಸೆಹಣ್ಣು ರುಬ್ಬಕ್ ಹಾಕಲ್ಲ, ಅವರು ಇಂಡ್ತಾರೆ. ಐ ಮೀನ್ ರಸನ ಇದಕ್ಕೆ ಸಾರಿಗೆ ಹಾಕ್ತಾರೆ. ನೀವೆಲ್ಲ ಹೆಂಗ್ ಮಾಡ್ತೀರಾ ಅಂತ, ಒಬ್ರೊಬ್ರು ಮನೇಲಿ ಒಂದೊಂದರ ಅಲ್ವಾ, ನೀವೆಲ್ಲ ಹೆಂಗ್ ಮಾಡ್ತೀರಾ ಅಂತಾನು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನಿಮ್ದು ಹೆಂಗಿರುತ್ತೆ ಅನ್ನೋದು ತಿಳ್ಕೊಳೋ ಕ್ಯೂರಿಯಾಸಿಟಿ ನಮ್ಗೆ. ರುಬ್ಬಿದ್ರೆ ಒಂಥರ ಟೇಸ್ಟ್ ಬರುತ್ತೆ, ಹಿಂಡಿದ್ರೇನು ಒಂಥರ ಟೇಸ್ಟ್. ಬಸ್ಸಾರಿಗೆಲ್ಲ ಹಿಂಡಬೇಕು ಹುಣ್ಸೆಹಣ್ಣು, ಅವಾಗ್ಲೇ ಟೇಸ್ಟ್ ಚೆನ್ನಾಗಿರೋದು. ಇದಕ್ಕೆ ಹಾಕಿ ರುಬ್ಬಿದ್ರೆ ಅಷ್ಟು ಚೆನ್ನಾಗಿರಲ್ಲ. ಹುಳಿ ಸಾರಿಗೆ ರುಬ್ಬಿದ್ರೆ ಚೆನ್ನಾಗಿರುತ್ತೆ, ಬಸ್ಸಾರಿಗೆ ಹಿಂಡಿದ್ರೆ ಚೆನ್ನಾಗಿರುತ್ತೆ, ರುಬ್ಬಿದ್ರೆ ಚೆನ್ನಾಗಿರಲ್ಲ. ಬೆಂದತ್ತಾ? ಇಲ್ಲ. ಇಲ್ಲಿ ನೋಡಿ, ನೆನ್ನೆ ಕರ್ಚಿಕಾಯಿ ಚಕ್ಲಿ ಮಾಡಿದ್ವಿ. ಆಲ್ರೆಡಿ ಕರ್ಚಿಕಾಯಿ ಅಷ್ಟೊಂದು ಖಾಲಿ ಆಗಿದೆ. ಇನ್ನ ಹೂರ್ಣ ಐ ಮೀನ್ ಒಳಗಡೆ ಸ್ಟಫ್ ಮಾಡೋದು ಇಟ್ಕೊಂಡಿದೀನಿ. ಸೊ ದೀಪಾವಳಿಗೆ ಮಾಡೋಣ ಅಂತ ಚಕ್ಲಿ ಹಿಟ್ಟು ಇದೆ, ದೀಪಾವಳಿಗೆ ಟ್ರೈ ಮಾಡೋಣ ಅಂತ. ಸೊ ನಮ್ಮ ಮನೆಗೆ ದೊಡ್ಡವರು ಬಂದ್ರೆ, ನಮ್ ಸೈಡ್ನವ್ರು ಬಂದ್ರೆ ಎಷ್ಟೆಲ್ಲ ಅನುಕೂಲ ಇದೆ. ಇದನ್ನ ಕುದಿತಾ ಇದೆ. ಅತ್ತೆ ಮುಖ ತೊಳ್ಕೊಂಬರಕ್ ಹೋದ್ರು. ಈವ್ನಿಂಗ್ ಮುಖ ತೊಳ್ಕೊಂಡು ಕೂದಲು ಬಚ್ಕೊಂಡ್ ಬರಕ್ಕೆ. ನಮ್ಮ ಯಜಮಾನ್ರು ಇನ್ನು ಆಫೀಸಿಂದ ಬಂದಿಲ್ಲ. ನಾನು ಆಲ್ರೆಡಿ ಆಫೀಸ್ ಮುಗಿಸ್ಕೊಂಡು ಬಂದೆ. ನೋಡುವ ಬಂದಿದ್ದಾರೋ ಇಲ್ಲ ಅಂತ. ಇವತ್ತು ವೆದರ್ ಸೂಪರ್ ಆಗಿದೆ. ಏನಕ್ಕೆ ಅಂದರೆ ಮಳೆ ಬಂದಿದೆ. ಇಷ್ಟು ದಿನ ಬಿಸಿಲು ಕಾವು ತಡ್ಕೊಳಕ್ ಆಗ್ತಿರ್ಲಿಲ್ಲ. ಇವತ್ತು ಫುಲ್ ಮಳೆ, ತಂಪು ಗಾಳಿ, ಸೂಪರ್. ನಮ್ನಿ ಕರ್ಚಿಕಾಯಿ ಚಕ್ಲಿ ಹೆಂಗಿತ್ತ? ಚಕ್ಲಿ ಚೆನ್ನಾಗಿತ್ತು, ಆದ್ರೆ ಕರ್ಚಿಕಾಯಿ ಸಿಕ್ಕಾಪಟ್ಟೆ ಟೇಸ್ಟಿ ಆಗಿದೆ ಚಕ್ಲಿ. ನಾನು ತಿಂತಾನೆ ಇದ್ದೀನಿ ಮಾಡ್ದಾಗಿಂದ. ಆಮೇಲೆ ಕರ್ಚಿಕಾಯಿನ ಅಷ್ಟೇ ಆಲ್ರೆಡಿ ಆಲ್ಮೋಸ್ಟ್ ಖಾಲಿನೇ ಆಗೋಗಿದೆ. ಇವಾಗ ಸ್ವಲ್ಪ ಇರೋದ್ರಿಂದ ನವನೀತ್ಗೆ ಉಳಿಸಿದೀವಿ. ನವನೀತ್ ತಿನ್ಲಿ ಪಾಪ ಅಂತ. ನವನಿ ಬಾಯಿಲಿ. ಇವ ರುಬ್ಬಿದ್ರಾ? ಸೊ ಈರುಳ್ಳಿ, ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಕೊಬ್ಬರಿ, ಜೀರಾ ಪೌಡ್ರು, ಧನಿಯಾ ಪೌಡ್ರು ಹಾಕಿ ಮಿಕ್ಸ್ಚರ್ ಓಡ್ತು. ಫುಲ್ ಫೈನ್ ಪೇಸ್ಟ್ ಆಗ್ಬೇಕು, ತರಿ ಇರ್ಬಾರ್ದು, ಫುಲ್ ಫೈನ್ ಪೇಸ್ಟ್ ಆಗಿರ್ಬೇಕು. ಇವಾಗ ನೋಡಿ ಅದು ಹುಣ್ಸೆಹಣ್ಣು ಹಿಂಡ್ಕೊಂತ ಇದಾರೆ. ಅದಕ್ಕೆ ಏನಕ್ಕೆ ಹಿಂಡ್ಕೊಂತಿದ್ದೀರಾ? ಬಸಿತೀನಲ್ಲ ಕಾಳು. ಅದಕ್ಕೆ ಓಕೆ. ಅದ್ರಲ್ಲಿ ಸಾರು ಮಾಡಿದ? ಇದಕ್ಕೆ ಹಾಕ್ಲೇ ಇತ್ತಲ್ಲ, ಇದು ಬಸ್ಕೊಳಕ್ ಚೆನ್ನಾಗಿರುತ್ತೆ. ಒಗ್ಗರಣೆ ಮಾಡಿ ಅದು ಬೇರೆ ಅದಕ್ಕೆ ಹಾಕೋದು. ಸಾರಿಗೆ ಒಗ್ಗರಣೆ ಮಾಡ್ತೀವಲ್ಲ, ಅವಾಗ ಆ ಪಾತ್ರೆಗೆ ಬಸಿ ಐತಿ ಹಾಕ್ತಾರೆ. ಒಗ್ಗರಣೆ ಮಾಡಿದ ಪಾತ್ರೆಗೆ. ಸೊ ಕಾಳು ಮೇ ಬಿ ಆಗಿದೆ ಅನ್ಸುತ್ತೆ, ತುಂಬಾ ಹೊತ್ತಾಯ್ತಲ್ಲ. ನೋಡಿ, ಕಾಳು 80% ಆದ್ಮೇಲೆ ಇದು ಸೊಪ್ಪು ಹಾಕಿರೋದು. ಸೊ ಇವಾಗ ಕಾಳು ಎಷ್ಟು ಮಟ್ಟಿಗೆ ಮೆತ್ತಗಿದೆ ಅಂತ ನೋಡೋಣ. ಇದು ತೋರಿಸ್ರಿ ಕಾಳು ಎಷ್ಟು ಮೆತ್ತಗಿದೆ ಅಂತ. ನೋಡಿ ಬಂದಿದೆ. ಅಲ್ಲ, ಕಾಳು ಕಿವುಚ್ತು ನೋಡಿ, ಈ ತರ ಬೆಂದಿರ್ಬೇಕು. ಅಲಸಂದೆ ಕಾಳು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಅದ ಹಿಂಗೆ ಅದ. ಸೊ ಇವಾಗ ನಾವು ಬಸ್ಕೊಂಡಿ ಬಸ್ಸಿಯದೆ ಬಸ್ಸಾರ್ ಅನ್ನೋದು. ಸೊ ಇವಾಗ ಬಸ್ಕೊಂಡಿ ಅದಕ್ಕೆ ಹುಣಸೆ ಹುಳಿ, ಅದು ಮಸಾಲೆ ಐಟಮ್ ಎಲ್ಲ ಹಾಕಿ ಒಗ್ಗರಣೆ ಹಾಕಿ ಅದನ್ನ ಕುದಿಸೋದು, ಕಾಳಿಗೆ ಒಗ್ಗರಣೆ ಹಾಕೋದು. ನೋಡಿ ಎಷ್ಟು ಈಸಿ. ನೀವು ಮಾಡಿ ಟ್ರೈ ಮಾಡಿಬಿಟ್ಟು ಹೇಳಿ ಹೆಂಗಾಯ್ತು ಅಂತ. ಆಮೇಲೆ ಹೆಲ್ತಿ ಕೂಡ ಇದೆ.
ಆಮೇಲೆ ಟೇಸ್ಟ್ ಬರಕ್ಕೆ ಒಂದ್ ಸ್ವಲ್ಪ ಚೂರು ಸಕ್ಕರೆ ಹಾಕ್ತಿದಾರೆ. ಸುಮ್ಮನೆ ಟೇಸ್ಟ್ಗೋಸ್ಕರ ಉಪ್ಪು ಎಲ್ಲ ಹಾಕಿರ್ತೀವಲ್ಲ, ಉಪ್ಪು ಖಾರ ಹುಳಿ ಸ್ವೀಟು ಎಲ್ಲ ಒಂಥರ ಟೇಸ್ಟ್ ಬರುತ್ತೆ ಅಂತ. ಸೊ ಯಾವ್ದೇ ಅಡಿಗೆ ಉಪ್ಪು ಹುಳಿ ಖಾರ ಸ್ವೀಟ್ ಇರ್ಬೇಕು. ನಾವ್ ಯಾವ್ದು ಸ್ವೀಟ್ ಮಾಡ್ಬೇಕಾದ್ರೆ ಒಂಚೂರು ಉಪ್ಪು ಹಾಕ್ಬೇಕು, ಖಾರ ಮಾಡ್ಬೇಕಾದ್ರೆ ಒಂಚೂರು ಸ್ವೀಟ್ ಹಾಕ್ಬೇಕು, ಅವಾಗ ಎಲ್ಲ ಸಮ ಆಗುತ್ತೆ ಅಂತ. ಸ್ವೀಟ್ ಮಾಡುವಾಗ ಸ್ವೀಟ್ ಜಾಸ್ತಿ ಹಾಕಿ, ಖಾರ ಮಾಡುವಾಗ ಕಡಿಮೆ ಹಾಕಿ ಅಷ್ಟೇ. ನೋಡಿ ಎಷ್ಟು ಚೆನ್ನಾಗಿಂದ. ಇದು ಯಾಕೆ ಸಣ್ಣದಾಗ್ತದೆ, ಟೇಸ್ಟ್ ಇದು ಹಿಡಿತದೆ ಸಾಕಾಗ್ತದೆ. ಸಾಕಾಗತ್ತೆ. ಅದು ಸಾಕಾಗಲ್ಲ, ಕುದಿಬೇಕಾದ್ರೆ. ಕುದಿಯಂಗಿಲ್ಲ. ಹೌದಾ? ಕುದ್ಸಲ್ವಾ? ನಾನ್ ಕುದಿಸ್ತಿದ್ದೆ ಹಂಗಾರ. ಸೊ ಟೇಸ್ಟ್ ನೋಡಕ್ ಹೇಳಿದ್ರು, ಟೇಸ್ಟ್ ಸೂಪರ್ ಆಗಿದೆ, ಹುಳಿ ಹುಳಿ ಸಕ್ಕದಾಗಿದೆ. ಮುದ್ದೆ ಜೊತೆ ಹೆಂಗಾಗತ್ತೆ ಅಂತ ನಾವು ನಿಮ್ಗೆ ತೋರ್ಸ್ಕೊಡ್ತೀವಿ, ಹೇಳ್ತೀವಿ. ಆಮೇಲೆ ಜೆನ್ಯೂನ್ ರಿವ್ಯೂ ಕೊಡ್ತೀವಿ. ನಾವು ಆಲ್ರೆಡಿ ತಿಂದಿದ್ದೀವಿ ತುಂಬಾ ಸಲ, ಸೊ ನಮಗ್ ಗೊತ್ತು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ನೋಡಿ, ಇವಾಗ ಒಗ್ಗರಣೆಗೆ ಹಾಕ್ಬಿಟ್ಟು ಇದೇ ಪಾತ್ರೆಗೆ ಅದು ಇವಾಗ ಬಸ್ತಿರೋ ಈ ಸಾಂಬಾರ್ನ ಹಾಕ್ತಾರೆ. ಇದು ಕಾಳನ್ನ ಒಗ್ಗರಣೆಗೆ ಹಾಕ್ಬೇಕು, ಅದನ್ನ ತೋರಿಸ್ತೀನಿ. ಫಸ್ಟ್ ಒಂದೊಂದೇ ಮುಗ್ಸೋಣ. ಆಮೇಲೆ ಮುದ್ದೆ, ಅನ್ನ ಆಲ್ರೆಡಿ ಮಾಡಿದಾರೆ. ಇದಕ್ಕೊಂದ್ ಸ್ವಲ್ಪ ತಣ್ಣಗ್ ಬೇಕು ಅನ್ನ ಅಂತ ಹೇಳ್ಬಿಟ್ಟು ಅನ್ನ ಆಲ್ರೆಡಿ ಮಾಡಿಟ್ಟಿದ್ದಾರೆ. ಇವಾಗ ಮುದ್ದೆ ಮಾಡೋದ್ನ ರೆಡಿ ಇದೆ ಅನ್ನ. ಸೊ ಮುದ್ದೆ ಮಾಡೋ ಮೆಥಡ್ ಕೂಡ ತೋರ್ಸ್ಕೊಡ್ತೀವಿ, ಗಂಟಿಲ್ದರಂಗೆ ಹಿಂಗೆ ಮಾಡೋದು ಮುದ್ದೆ ಅಂತ. ಸೊ ಸಾರ್ ಘಮ ಘಮ ಅಂತ ಇದೆ, ನಿಮ್ಮ ಹತ್ರ ಬರ್ತಾ ಇಲ್ಲ ಸ್ಮೆಲ್ಲು, ಬಟ್ ಸೂಪರ್ ಘಮ ಘಮ ಅಂತಿದೆ. ಆಮೇಲೆ ಟೇಸ್ಟ್ ನೋಡಿದ್ರೆ ಸಕ್ಕತ್ತಾಗಿದೆ. ಸೇಮ್ ಪಾನಿ ಆ ಥರನೇ ಟೇಸ್ಟ್, ಕಟ್ಟ ಮೀಟ ಆ ಥರ ಟೇಸ್ಟ್ ಇದೆ, ಸೂಪರ್ ಆಗಿ. ಆಮೇಲೆ ಇದಕ್ಕೆ ಒಗ್ಗರಣೆಗೆ ಸಾಸಿವೆ, ಒಣಮೆಣಸಿನ್ಕಾಯಿ, ಕರಿಬೇವು, ಎಣ್ಣೆ ಹಾಕ್ಬಿಟ್ಟು ಇವೆಲ್ಲ ಮೂರು ಹಾಕ್ಬೇಕು. ನಾವು ಕರ್ಬೇವು ಹಾಕಿಲ್ಲ, ಏನಕ್ಕೆಂದ್ರೆ ಇಲ್ಲಿ ಕರ್ಬೇವು ತುಂಬಾನೇ ಕಾಸ್ಟ್ಲಿ. ಒಂದ್ ಎಳೆಗೆ €2 ಅಂದ್ರೆ ಒಂದ್ ಎಳೆಯಲ್ಲಿ ಒಂದ್ 7-8 ಬರುತ್ತೆ. €2 ಅಂದ್ರೆ ಅದಕ್ಕೆ 200 ಅಂತ ಲೆಕ್ಕ ಹಾಕೊಳ್ಳಿ. ಸೊ ನಾವು ಒಣ ಕರ್ಬೇವು ಯೂಸ್ ಮಾಡೋದು. ಸೊ ಡ್ರೈ ಇದಕ್ಕೆ ಹಾಕಿದ್ರೆ ಚೆನ್ನಾಗಿರಲ್ಲ ಅಂತ ಹಾಕಿಲ್ಲ ಅಷ್ಟೇ. ಬನ್ನಿ ಹಾಕೊಂಡು ಹೆಲ್ತಿಯಾಗಿ ತಿನ್ನಿ. ಆಮೇಲೆ ನಾವು ಕಾಸ್ಟ್ ಆಫ್ ಲಿವಿಂಗ್ ವಿಡಿಯೋ ಮಾಡ್ತಾ ಇದೀವಿ, ಆಲ್ಮೋಸ್ಟ್ ರೆಡಿ ಇದೆ. ಈ ವಾರ ಇಲ್ಲ ನೆಕ್ಸ್ಟ್ ವಾರ ಬರುತ್ತೆ. ಅದು ಬಂದಾಗ ನಿಮಗೆ ಗೊತ್ತಾಗುತ್ತೆ ಎಷ್ಟು ಇಲ್ಲಿಗೂ ಅಲ್ಲಿಗೂ ಡಿಫ್ರೆನ್ಸ್ ಇರೋದು ಅಂತ, ರೇಟು. ಇಲ್ಲೆಷ್ಟು ಟೊಮೆಟೊಗೆ, ಈರುಳ್ಳಿಗೆ ಅಂತ. ಏನೋ ನನ್ನೆ ಏನ್ ಬಂದೆ? ಊಟ ರೆಡಿ ಆಯ್ತಾ ಅಂತ ಕೇಳಕ್ ಬಂದ್ಯಾ ಮತ್ತೆ? ಸೊ ಇವಾಗ ಸಾರಾಯ್ತು, ಅನ್ನ ಆಯ್ತು. ನೆಕ್ಸ್ಟ್ ಏನು ಇಲ್ಲಿ ಉಳ್ದಿರೋ ಪಾಪ ಅನಾಥವಾಗಿರೋ ಕಾಳುಗಳಿಗೆ ಒಗ್ಗರಣೆ ಹಾಕಿ ಅದನ್ನ ಒಂದು ಸೆಟಲ್ ಮಾಡಿ ಇಡೋದು. ಸೊ ಇವಾಗ ಕಾಳು ಒಗ್ಗರಣೆಗೆ ಆಲ್ರೆಡಿ ಈರುಳ್ಳಿ ಹೆಚ್ಕೊಂಡಿದ್ರು. ಇವಾಗ ಎಣ್ಣೆ ಹಾಕಿದಾರೆ 2 ಸ್ಪೂನ್ ಎಣ್ಣೆ, ಈರುಳ್ಳಿ ಹಾಕ್ತಾ ಇದಾರೆ. ಇದಕ್ ಖಾರ ಏನೂ ಹಾಕೋದಿಲ್ಲ, ರುಬ್ಬಿರೋದೇ ಏನೂ ಹಾಕಲ್ವಾ? ರುಬ್ಬಿರೋದು ಹಾಕಲ್ವಾ? ಹೌದು, ಅದು ರುಬ್ಕೊಳೋ ಕಾಳು ಹಾಕಲ್ವಾ? ಹಾಕ್ಲಿಲ್ಲಲ್ಲ? ಹಾಕ್ತೀನಿ. ಓ ಸಾರಿ ಗೈಸ್, ರುಬ್ಬುವಾಗ ನಾವು ಬೇಯಿಸ್ಕೊಂಡಿರೋ ಕಾಳು ಇದ್ರಲ್ಲಿ 1 ಸ್ಪೂನ್ ಹಾಕ್ಬೇಕು. ಅದು ಆಗ ನಿಮ್ಗೆ ಥಿಕ್ನೆಸ್ ಬರುತ್ತೆ. ಆ ಸ್ಟೆಪ್ ಮರ್ತೋಯ್ತು, ನಾನು ಮಾಡಿದಾಗ ಹಾಕ್ತಿದ್ನಲ್ಲ ಅಂತ ನೆನಪಾಯ್ತು ಸಡನ್ ಆಗಿ. ಸೊ ನಾವು ಬೇಯಿಸ್ಕೊಂಡಿರೋ ಕಾಳನ್ನ ಒಂದ್ ಇಡಿ ಇಷ್ಟು ಹಾಕಿದ್ರೆ ಸಾಕು, ಆ ಥಿಕ್ನೆಸ್ ಬರುತ್ತೆ. ಸೊ ಮರಿಬೇಡಿ, ರುಬ್ಬುವಾಗ ನಾವೇನೇನ್ ಐಟಮ್ಸ್ ಹೇಳಿದೀವೋ ಅದ್ರ ಜೊತೆ ಈ ಬೇಯಿಸ್ಕೊಂಡಿರೋ ಕಾಳನ್ನು ಹಾಕಿ. ಕಾದಿರೋದು ಜಾಸ್ತಿ ಇರುತ್ತೆ, ಅದಕ್ಕೆ ಇವಾಗ ರೌಂಡ್ ಆಗಿದೆ. ಸಾಸಿವೆ ಈರುಳ್ಳಿ ಒಗ್ಗರಣೆಗೆ ಸಾಸಿವೆ ಈರುಳ್ಳಿ ಅಷ್ಟೇ. ಉಪ್ಪು ಕಾಳಿಗೆ ಹಾಕಿರ್ತಾರೆ. ಓಕೆ, ಆಮೇಲೆ ಟೇಸ್ಟ್ ನೋಡ್ಕೊಂಡು ಬೇಕು ಅಂದ್ರೆ ಹಾಕ್ಬೋದು. ಬೇಯುವಾಗ ನಿಮಗೆ ನೆನಪಿದ್ರೆ ಇದಕ್ಕೆ ಹಾಕಿದ್ವಲ್ಲ ಉಪ್ಪು. ಸೊ ಮತ್ತೆ ಇದು ಮಾಡಿದಾಗ ಬೇಕು ಅಂದ್ರೆ ಒಂಚೂರು ಉಪ್ಪು, ನಿಂಬೆಹಣ್ಣು ಹಿಂಡ್ಕೊಳ್ಳಿ, ಅದ್ರ ಮೇಲೆ ಕೊಬ್ಬರಿ ತುರಿ. ಓಕೆ, ನಾನು ಅಲ್ಲಿವರೆಗೂ ಹೋಗಲ್ಲ, ಇವಾಗ ನೋಡೋಣ ಕಲಸಿ ಆಮೇಲೆ ಕೊಬ್ಬರಿ ತುರಿ ಹಾಕುವಾಗ ಹೇಳ್ತೀನಿ. ನೀರು ಹಿಂಡಿ ಹಾಕ್ತಾ ಇದಾರೆ, ನೀರಿರಬಾರ್ದು ಅಂತ ಫುಲ್ಲು. ಸೊ
ಸೊ ಕಾಳು ಸ್ವಲ್ಪ ಸಾಟ್ ಮಾಡಾಯ್ತು, ಗ್ಯಾಸ್ ಆಫ್ ಮಾಡಾಯ್ತು. ಇವಾಗ ಕೊಬ್ಬರಿ ತುರಿ ಹಾಕಿ ಇದನ್ನ ಸೈಡಿಗಿಟ್ಟು ನೆಕ್ಸ್ಟ್ ಇನ್ನು ಒಂದೇ ಒಂದು ಕೆಲಸ ಪೆಂಡಿಂಗ್ ಇದೆ. ಇದೇನು ರಾಗಿ ಮುದ್ದೆ, ಮೇನ್ ಡಿಶ್ ಫಾರ್ ಟುಡೇ, ಅದನ್ನ ಮಾಡೋದು. ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕಾಯ್ತು. ಓಕೆ, ಅದು ಇವಾಗ ಬಿಸಿ ಇದೆ ಅಲ್ಲ, ಒಂದ್ ಸ್ವಲ್ಪ ತಣ್ಣಗಾದ್ಮೇಲೆ ಇಲ್ಲಿ ಆಲ್ರೆಡಿ ರೆಡಿ ಮಾಡಿ ಇಟ್ಟಿರೋ ಕಾಯಿ ತುರಿನ ಅದಕ್ಕೆ ಹಾಕಿ ಕಲ್ಸೋದು. ಸೊ ಇವಾಗ ಮುದ್ದೆ ಮಾಡೋ ಟೈಮು. ನೀರಿಗೆ ಫಸ್ಟ್ ನೀವು ಇಟ್ಟಾಕೊಂಡು ಗಂಟಿಲ್ದಂಗೆ ಕಲ್ಸ್ಕೊಂಬಿಡಿ. ಅಂದ್ರೆ ಲೋಟ ನೀರಿಗೆ 2 ಲೋಟ ನೀರಿಗೆ ಇದ್ರ 1 ಸ್ಪೂನ್ ಹಿಟ್ಟು ಹಾಕಿ ಕೈ ಆಡ್ತಾ ಗಟ್ಟಿ ಆಗುತ್ತೆ. ಅಂದ್ರೆ ಅವಾಗ 1 ನಿಮಿಷ ಗ್ಯಾಸ್ ಆನ್ ಮಾಡ್ಕೋಬೇಡಿ ಆಯ್ತಾ. ಗ್ಯಾಸ್ ಆನ್ ಮಾಡ್ಕೊಂಡಂಗೆನೆ ಇಟ್ಟಾಕೊಂಡು, ಇವಾಗ ನೋಡಿ ಕನ್ಸಿಸ್ಟೆನ್ಸಿ ಹಿಂಗಿದೆ ಅಲ್ವಾ, ಇಷ್ಟು ಇಟ್ಟಾಕೋಬೇಕು. ಗೊತ್ತಾಗ್ತಿದನ? ಸೊ ನೀವು ಅಂದಾಜ್ ಲೆಕ್ಕಕ್ಕೆ ಇವಾಗ ಅವರು 2 ಲೋಟ ನೀರಿಗೆ ಯಾವ ಲೋಟದ ಯೂಸ್ ಮಾಡಿರೋದು ನೀವು? ಸೊ ಇಷ್ಟು 2 ಲೋಟ ನೀರಿಗೆ ಅವರು 1 ಚೌಟ ಹಾಕೊಂಡಿದ್ದಾರೆ. ಬಟ್ ಕನ್ಸಿಸ್ಟೆನ್ಸಿ ಅಷ್ಟೇ ಬರಬೇಕು. ಇದು ಗ್ಯಾಸ್ ಆನ್ ಮಾಡೋಕ್ಕೂ ಮುಂಚೆನೆ ನೀವು ಕಲ್ಸ್ಕೊಂಡು ಗಂಟಿಲ್ದಂಗೆ ಮಾಡ್ಕೊಂಡು ಗ್ಯಾಸ್ ಆನ್ ಮಾಡಿ. ನೀವು ಸೇಮ್ ಅಂಬ್ಲಿ ಮಾಡ್ತೀವಲ್ಲ, ರಾಗಿ ಅಂಬ್ಲಿ, ಸೊ ಅದೇ ಥರ ಫಸ್ಟ್ ಅಂಬ್ಲಿ ಮಾಡ್ಕೊಳ್ಳಿ. ಇವಾಗ ನಾವು ಗ್ಯಾಸ್ ಆನ್ ಮಾಡಿದೀವಿ, ಇದು ಕುದಿಬೇಕು. ಕುದ್ದಾಗ ಅದು ಡಾರ್ಕ್ ಕಲರ್ ಆಗುತ್ತೆ. ಇವಾಗ ನೋಡಿ ಇದು ಲೈಟ್ ಕಲರ್ ಇದೆ ಅಲ್ವಾ, ಸೊ ಅದು ಕುದ್ದಿ ಡಾರ್ಕ್ ಕಲರ್ ಆಗುತ್ತೆ. ಸೊ ಅದು ಡಾರ್ಕ್ ಕಲರ್ ತೋರಿಸ್ತೀನಿ. ಡಾರ್ಕ್ ಕಲರ್ ಆದ್ಮೇಲೆ ನೆಕ್ಸ್ಟ್ ಇಟ್ಟಾಕೋಬೇಕು. ಇಟ್ಟಾಕೊಂಡು ನಾದದು, ಅದನ್ನೆಲ್ಲ ತೋರಿಸ್ತೀನಿ ಹೆಂಗೆ ಅಂತ. ಬಟ್ ಇವಾಗ ಗೊತ್ತಾಯ್ತಲ್ವಾ. ಆಮೇಲೆ ಇದಕ್ಕೊಂಚೂರು ಉಪ್ಪು ಹಾಕಿದೀವಿ. ನೀರು, ಉಪ್ಪು, ಹಿಟ್ಟು, ಇದು 3 ಹಾಕೊಂಡು ಗ್ಯಾಸ್ ಆನ್ ಮಾಡಕ್ಕೂ ಮುಂಚೆ ಕಲಿಸ್ಕೊಳ್ಳಿ. ನೀವು ಕೈ ತೊಳ್ಕೊಂಡು ಕೈಯಲ್ಲಾದ್ರೂ ಅಥವಾ ಚೌಟಲ್ಲಾದ್ರೂ ಗಂಟಿಲ್ದೇ ಇರೋಂಗೆ ಅದನ್ನ ಕಲ್ಸ್ಕೊಂಡಾದ್ಮೇಲೆ ಆನ್ ಮಾಡ್ಕೊಂಡು ಅದನ್ನ ಕೈ ಆಡ್ತಾನೆ ಇರ್ಬೇಕು. ಇಲ್ಲಾಂದ್ರೆ ಮತ್ತೆ ಗಂಟಾಗುತ್ತೆ. ಕೈ ಆಡ್ಕೊಂತ ಅದು ಕುದಿಯಕ್ ಬಂದಾಗ ಡಾರ್ಕ್ ಕಲರ್ ಆಗುತ್ತೆ. ನಿಮ್ಗೆ ತೋರಿಸ್ತೀವಿ ರೀ. ಕುದೀತಾ ಇದೆ, ಬಟ್ ಕುದೀತಿಲ್ವಾ? ಬಟ್ ಇದೊಂದು ಸ್ವಲ್ಪ ಇನ್ನು ನೀರು ಜಾಸ್ತಿ ಅನ್ಸಿದೆ, ಇನ್ನೊಂಚೂರು ಹಿಟ್ಟು ಹಾಕ್ಕೋಬೇಕನ್ಸುತ್ತೆ. ಇವಾಗ ಅವರು ಈ ಥರ ಹಿಟ್ಟು ಹಾಕ್ಕೊಂಡು ಅದಕ್ಕೆ ನೀರು ಹಾಕಿ ಮಿಕ್ಸ್ ಮಾಡಿ, ಮತ್ತೆ ಬರೀ ಹಿಟ್ಟು ಹಾಕ್ಬಿಟ್ರೆ ಗಂಟಾಗುತ್ತಲ್ವಾ. ಸೊ ನೀರು ಹಾಕ್ಕೊಂಡು ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡು ಅದನ್ನ ಹಾಕ್ತಿದ್ದಾರೆ. ಸೊ ನಾನು ಅದೇ ಹೇಳಿದ್ನಲ್ವಾ ನಿಮ್ಗೆ ಕನ್ಸಿಸ್ಟೆನ್ಸಿ ಇವಾಗ ಹಿಂಗೆ ಅಂದಾಗ ನಿಮ್ಗದು ಗೊತ್ತಾಗ್ಬೇಕು, ತಿಕ್ಕಿರ್ಬೇಕು. ಇದು ಇನ್ನೂ ಒಂದು ಸ್ವಲ್ಪ ನೀರಿದೆ, ಹೌದಾ? ಸೊ ಅದಕ್ಕೆ ಮತ್ತೆ ಹಿಟ್ಟು ಹಾಕಿ ಮಾಡ್ತಾ ಇದಾರೆ. ಆಮೇಲೆ ಇವತ್ತು ನಮ್ಮ ಆಫೀಸಿಗೆ ನಾನು ಸೋನ್ ಪಪ್ಪಡಿ ತಗೊಂಡೋಗಿದ್ದೆ. ಇಂಡಿಯನ್ ಮಾರ್ಕೆಟಿಂದ ತಂದಿದ್ವಿ. ನಮ್ಮ ಆಫೀಸಲ್ಲಿ ತಿನ್ಬಿಟ್ಟು ಆಯ್ತು ಇದನ್ನ ಹಾಕಂದ್ ನೋಡೋಣ. ಇವಾಗ ಅದನ್ನ ಮಿಕ್ಸ್ ಮಾಡಿ ಮತ್ತೆ ಕುದಿಸಿ ಆಮೇಲೆ ಇಟ್ಟು ಮಿಕ್ಸ್ ಮಾಡ್ಕೋಬೇಕು. ಸೊ ಸೋನ್ ಪಪ್ಪಡಿದೇನಂದ್ರೆ ಅವ್ರು ಅದೊಂದು ಗುಕ್ ತಿಂದ್ಬಿಟ್ಟು ಇಷ್ಟೊಂದು ಸ್ವೀಟ್ ಇದೆ, ಇವರೆಲ್ಲ ತುಂಬಾ ಸ್ವೀಟೇ ತಿನ್ನೋದು ಖಾರಕ್ಕಿನ. ಬಟ್ ಇವ್ರದ್ದು ಸ್ವೀಟ್ ನಮ್ಮಷ್ಟು ಸ್ವೀಟ್ ಇರಲ್ಲ. ಸೊ ಬಟ್ ತುಂಬಾ ಜನಕ್ಕೆ ಇಷ್ಟ ಆಯ್ತು ಸೋನ್ ಪಪ್ಪಡಿ. ಬಟ್ ಸ್ವೀಟ್ ಜಾಸ್ತಿ ಇದೆ ಅಂತ ಹೇಳಿದ್ರು ಕೆಲವರು. ಬಟ್ ಇನ್ನ ಕೆಲವರಿಗೆ ತುಂಬಾನೇ ಇಷ್ಟ ಆಯ್ತು. ನೋಡಿ ನಮ್ಮ ಯಜಮಾನ್ರು ಬಂದ್ರು ಫೈನಲಿ ಆಫೀಸಿಂದ. ಇವಾಗ ಕನ್ಸಿಸ್ಟೆನ್ಸಿ ನೋಡೋಣವಾ ಹೆಂಗಿದೆ ಅಂತ. ಇಷ್ಟು ಮೆಲ್ಲಕ್ಕೆ ಹಾಕಿ, ಇಷ್ಟು ಮಂದ ಇದೆ. ಸೊ ಸೊ ಇಷ್ಟು ಥಿಕ್ನೆಸ್ ಇದ್ರೆ ನಿಮ್ಗೆ ಸರಿ ಹೋಗುತ್ತೆ. ಸೊ ನಾವು ನೋಡ್ತಾ ಇದ್ದೀರಲ್ಲ ಕೈ ಆಡ್ತಾನೆ ಇದೀವಿ. ಆಮೇಲೆ ಇದು 9 ನಂಬರ್ ಮ್ಯಾಕ್ಸಿಮಮ್ ನಮ್ದು. ಸೊ ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಇದೀವಿ. ನೀವು ಗ್ಯಾಸ್ ಅಲ್ಲಿ ಹೀಟ್ ಜಾಸ್ತಿನೇ ಇರುತ್ತೆ. ಸೊ ಫುಲ್ ಇಟ್ಕೊಂಡೆ 3/4 ಭಾಗ ಇಟ್ಕೊಂಡ್ರು ಸಾಕು. ಸೊ ಅದು ಕುದಿಯೋಷ್ಟೊತ್ತಿಗೆ ಅತ್ತೆ ತಟ್ಟೆ ರೆಡಿ ಮಾಡ್ತಾ ಇದಾರೆ. 3
ಅದು ಇನ್ನೊಂದು ತಟ್ಟೆ ತೊಗೊಳ್ರಿ, ಇದು ನಮ್ಮ ನಿತ್ತಂಗೆ ಹಾಕಿದ್ರೆ. ಆಮೇಲೆ ನೋಡಿ ಇದು ಕಾಳಿಗೆ ಕೊಬ್ಬರಿ ಹಾಕಾಯ್ತು, ಎಷ್ಟು ಚೆನ್ನಾಗಿ ಕಾಣಿಸ್ತಿದಲ್ಲ. ಟೇಸ್ಟು ಹಂಗೆ ಇರುತ್ತೆ. ಸೊ ಇದು ಕುದೀತಾ ಇದೆ. ಇವಾಗ ಹಿಟ್ಟು ಹಾಕೋ ಟೈಮ್ ಬಂದೇ ಬಿಡ್ತು. ಸೊ ಹಿಟ್ಟು ಹಾಕ್ತಾ ಇದೀವಿ. ಹಿಟ್ಟು ನೀವು ಹಿಂಗ ಹಾಕ್ದಾಗ ಒಂದ್ ಸ್ವಲ್ಪ ಹಿಂಗ ನೋಡಿ ಗಟ್ಟಿ ಇದೆನಾ, ಇನ್ನ ಇಲ್ಲ ಲಿಕ್ವಿಡ್ ಜಾಸ್ತಿ ಇದೆನಾ, ಇನ್ನೊಂದ್ ಸ್ವಲ್ಪ ಹಾಕೊಳ್ಳಿ. ತೋರಿಸ್ತಾರೆ ರೀ, ಒಂದ್ ನಿಮಿಷ. ಇವಾಗ ಕಡಿಮೆ ಮಾಡ್ಕೊಂಡ್ರು ಗ್ಯಾಸ್ನ. ಹಿಂಗೆ ಕಲಿಸ್ತಾ ಇರುವಾಗ ನಿಮ್ಗೆ ಗೊತ್ತಾಗುತ್ತೆ ಕನ್ಸಿಸ್ಟೆನ್ಸಿ. ಇನ್ನೊಂದ್ ಸ್ವಲ್ಪ ಇಟ್ಬೇಕು. ಸೊ ಇವಾಗ ಮತ್ತೆ ಇಟ್ಬೇಕು ಅಂತ ಅನ್ಸ್ತಲ್ವಾ, ಸೊ ಮತ್ತೆ ಹಾಕೊಂತ ಇದೀವಿ. ಇದು ಕೆಲವು ದೇವಸ್ಥಾನದಲ್ಲೂ ಆಮೇಲೆ ಎಲ್ಲ ಮಠದಲ್ಲಿ ಮಾಡ್ತಾರಲ್ಲ ಮುದ್ದೆ, ಅಷ್ಟೊಂದು ಮುದ್ದೆ, ಅದನ್ನ ಹೆಂಗ್ ಕುಡಿಸಿ ಹೆಂಗ್ ಮಾಡ್ತಾರಪ್ಪ, ಅವ್ರದ್ದೆಲ್ಲ ಕೈ ಶಕ್ತಿ ಹೆಂಗಿರುತ್ತ. ಇನ್ನ ಒಂದ್ ಸ್ವಲ್ಪ ಬೇಕು, ಇನ್ನ ನೋಡಿ ಮೆತ್ತಗಿದೆ. ಸೊ ಮತ್ತೆ ಹಿಟ್ಟು ಹಾಕೊಂಡು ಮತ್ತೆ ರೊಟೇಷನ್ ಸ್ಟಾರ್ಟ್ ಮಾಡ್ಬೇಕು. ಈ ತರ ಮಾಡಿ ಆಮೇಲೆ ನಮ್ ಮುದ್ದೆ ಕೋಲ್ ಇಲ್ಲ ಇಲ್ಲಿ, ನಾನು ತಂದಿಲ್ಲ. ನೆಕ್ಸ್ಟ್ ಟೈಮ್ ಇಂಡಿಯಾಗ್ ಬಂದಾಗ ಮುದ್ದೆ ಕೋಲ್ ತಗೊಂಡ್ಬರ್ತೀನಿ. ಬಟ್ ನಾನು ಚೌಟಲ್ಲೇ ಮಾಡೋದು. ಆಮೇಲೆ ಈ ತರ ಹಿಂಗೆ ನಾದ್ಕೊಂಡು, ಅದೇ ನಮ್ದು ಫುಲ್ ಗಟ್ಟಿ ಇರಲ್ಲ, ಫುಲ್ ಜೋಳದ ಮುದ್ದೆ ತರಾನು ಇರಲ್ಲ, ಮೀಡಿಯಂ ಅಲ್ಲಿ ಇರುತ್ತೆ. ನಮ್ ಜೋಳದ ಮುದ್ದೆ ಇನ್ನ ಫುಲ್ ಮೆತ್ತಗಿರುತ್ತೆ. ಸೊ ಇದು ಮೀಡಿಯಂ ಆಗಿ ಬರುತ್ತೆ. ಇವಾಗ ನೋಡಿ ಈ ತರ ಆಫ್ ಆಗಿದೆ ಆಲ್ರೆಡಿ. ಅದೇ ಹೀಟಿಗೆ ನಾದ್ಕೊಂತ ಇದಾರೆ. ಮುದ್ದೆ ಬಂತು. ಸೊ ಇವಾಗ ಮುದ್ದೆ ತಟ್ಟಕ್ಕೆ ಅದು ನೋಡಿ ಒಂದ್ ಬಟ್ಲಲ್ಲಿ ನೀರ್ ಇಟ್ಕೊಂಡು, ನಿಮ್ ಸಿಲ್ವರ್ ತಟ್ಟೆ ಇದ್ರೆ ಸಿಲ್ವರ್ ತಟ್ಟೆ, ಇಲ್ಲ ಬಟರ್ ಪೇಪರು. ನಾವು ಇದನ್ನ ಯೂಸ್ ಮಾಡ್ತೀವಿ, ಸೆರಾಮಿಕ್ ಪ್ಲೇಟು. ಸೊ ಅದನ್ನ ಒಂದ್ ನಿಮಿಷ ಅದನ್ನ ಹಸಿ ಮಾಡ್ಕೊಂಡಿದೀವಿ ತಟ್ಟೆನ. ಕೈನು ಹಸಿ ಮಾಡ್ಕೊಂಡು ನೋಡಿ, ಕೈ ಹಸಿ ಮಾಡ್ಕೊಂಡು ಇವಾಗ ತಗೊಂತಾರೆ. ಆ ತಟ್ಟೆಗೆ ಹಾಕ್ಬಿಟ್ಟು 4 ಜನಕ್ಕೆ ಮುದ್ದೆ ತಟ್ತಾರೆ. ಇವಾಗ ನೋಡಿ ಈ ತರ ನಾದಿ ರೌಂಡ್ ಮಾಡಿ ಈ ತರ. ಸೊ ಎಸ್, ಮುದ್ದೆ ರೆಡಿ ಆಗಿದೆ. ಇವಾಗ ಟೇಸ್ಟ್ ಮಾಡ್ಬೇಕು. ನಮ್ಮ ಜಡ್ಜ್ ಟೇಸ್ಟ್ ಮಾಡಿ ಹೇಳಿ. ಸರ್ ಟೇಸ್ಟ್ ಮಾಡಿ. ಓಕೆ, ಒಂದು ನಿಮಿಷ ಮುಗಿಸ್ಬಿಡೋಣ. ಹೆಂಗನ್ಸ್ತರಿ ಮುದ್ದೆ? ಕಾಲಿನೇ ಆಗೋಯ್ತು ಅತ್ಲಗೆ. ಅಷ್ಟು ಮೆತ್ತಗಿದೆಲ್ಲ, ಹಂಗೆ ಗುಳುಮ್ 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 ಅಂತ ಹೋಗ್ತಾ ಇದೆ. ಟೇಸ್ಟ್ ಹೆಂಗಿತ್ತ? ಚೆನ್ನಾಗಿದೆ. ಕಾಳು ಕಾಳು ಹೆಲ್ದಿ ಅಲ್ಲ.